ಮಧ್ಯ ಕರ್ನಾಟಕದ ಮೊದಲ ಖಾಸಗಿ ವಿಶ್ವವಿದ್ಯಾನಿಲಯ ಎಂಬ ಖ್ಯಾತಿಗೆ ಪಾತ್ರವಾಗಿರುವ ದಾವಣಗೆರೆಯ ಜಿಎಂ ವಿಶ್ವವಿದ್ಯಾಲಯದ ಪ್ರಥಮ ಘಟಿಕೋತ್ಸವ ನಡೆದಿದೆ. ವಿವಿ ಆವರಣದ ಜಿಎಂ ಹಾಲಮ್ಮ ಸಭಾಂಗಣದಲ್ಲಿ ಭಾನುವಾರ ಘಟಿಕೋತ್ಸವ ನೆರವೇರಿತು. ಈ ವೇಳೆ ಸ್ನಾತಕೋತ್ತರ ಪದವಿ ಪೂರೈಸಿದ ಮೊದಲ ಬ್ಯಾಚ್ನ 318 ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಯಿತು. ಘಟಿಕೋತ್ಸವದಲ್ಲಿ ಎಂಬಿಎ ವಿಭಾಗದ 263 ವಿದ್ಯಾರ್ಥಿಗಳು, ಎಂಸಿಎ ಪೂರೈಸಿರುವ 44 ಮತ್ತು ಎಂಕಾಂ ತೇರ್ಗಡೆಯಾದ 11 ವಿದ್ಯಾರ್ಥಿಗಳು ಪದವಿ ಪ್ರಮಾಣ ಪತ್ರ ಪಡೆದರು. ಈ ವೇಳೆ ಘಟಿಕೋತ್ಸವ ಭಾಷಣ ಮಾಡಿದ ಖ್ಯಾತ ಬಾಹ್ಯಾಕಾಶ ವಿಜ್ಞಾನಿ ಹಾಗೂ ಇಸ್ರೋ ಉಪಗ್ರಹ ಕೇಂದ್ರದ ಮಾಜಿ ನಿರ್ದೇಶಕ ಡಾಕ್ಟರ್ ಮೈಲ್ ಸ್ವಾಮಿ ಉಪಸ್ಥಿತರಿದ್ದರು. ಸಾಧಕ ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ ನೀಡಿ ಗೌರವಿಸಿದ ಕೇಂದ್ರದ ಮಾಜಿ ಸಚಿವ ಜಿಎಂ ಸಿದ್ದೇಶ್ವರ್ ಮಾತನಾಡಿ, ಗ್ರಾಮೀಣ ಮಕ್ಕಳು ಬುದ್ಧಿವಂತರು ಎಂಬುದು ಪ್ರತಿ ವರ್ಷದ ಘಟಿಕೋತ್ಸವದಲ್ಲಿ ಸಾಬೀತಾಗುತ್ತಲೇ ಬಂದಿದೆ. ಹಲವು ವರ್ಷಗಳಿಂದ ಜಿಎಂಐಟಿ ಕಾಲೇಜು ಹಾಗೂ ಈ ಜಿಎಂ ವಿವಿಯಲ್ಲಿ ಪದಕ ಪಡೆದ ವಿದ್ಯಾರ್ಥಿಗಳಲ್ಲಿ ಬಹುತೇಕರು ಗ್ರಾಮೀಣ ಭಾಗದವರು ಅನ್ನೋದು ಹೆಗ್ಗಳಿಕೆ ಅಂತ ಹೇಳಿದರು. ಆದರ್ಶ್ ಹಿರೇಮಠ್, ಅಫ್ರೀನ್ ಬಾನು, ಹೇಮಂತ್ ಬಾನು, ಪ್ರತಿಭಾ ಮಲ್ಲನಗೌಡ ಬೆಲ್ಲುಡಿ. I now request the Honorable Chancellor to declare the convocation closed. Auspicious ceremony closed. ಸಿ ದೊಡ್ಡಗೌಡ, ಆಕಾಶ್ ಕೆ, ಆಕಾಶ್ ಟಿಪಿ, ಅಖಿಲೇಶ್ವರಿ ಕೆಸಿ.